ನಮಸ್ಕಾರ ಎಲ್ಲರಿಗೂ. ಪ್ರಸ್ತುತ ವಿಷಯ ಮಾರ್ಚ್ 22 ಮತ್ತು 23ರ ಪ್ರಚಲಿತ ಘಟನೆಗಳ ಮೇಲೆ ಕೇಳಲಾಗುವ ಪ್ರಮುಖ ಪ್ರಶ್ನೋತ್ತರಗಳು. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆಸಿಯಾನ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ 14ನೇ ಆಸಿಯಾನ್ ರಕ್ಷಣಾ ಮಂತ್ರಿಗಳ ಸಭೆ ADMM ಪ್ಲಸ್ ತಜ್ಞರ ಭಯೋತ್ಪಾದನಾ ನಿಗ್ರಹ ಗುಂಪು ಇತ್ತೀಚೆಗೆ ನವದೆಹಲಿಯಲ್ಲಿ ಸಭೆಯನ್ನ ನಡೆಸಿತು. ಆದ ಕಾರಣದಿಂದ ಆಸಿಯಾನ್ ಸುದ್ದಿಯಲ್ಲಿದೆ. ಆಸಿಯಾನ್ ಲಾಂಗ್ ಫಾರ್ಮ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಎಂದು ಕರೆಯುತ್ತಾರೆ. ಈ ಆಸಿಯಾನ್ ಅನ್ನ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಎಂದು ಕರೆಯುತ್ತಾರೆ. ಆಸಿಯಾನ್ ಬಗ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿರೋದ್ರ ಬಗ್ಗೆ ಕ್ವಶನ್ ಯಾವ ತರ ಕೇಳಬಹುದು ಅಂದ್ರ, ಆಸಿಯಾನ್ ಎಂದರೇನು? ಆಸಿಯಾನ್ ಅಂದ್ರ ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಸಂಘವಾಗಿದೆ. ಇದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ನಡುವೆ ಆರ್ಥಿಕ, ರಾಜಕೀಯ ಮತ್ತು ಭದ್ರತಾ ಸಹಕಾರವನ್ನು ಉತ್ತೇಜಿಸಲು ರಚಿಸಲಾದ ಪ್ರಾದೇಶಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಆಸಿಯಾನ್ ಅಂದ್ರ ಅದರ ಲಾಂಗ್ ಫಾರ್ಮ್ ಕೇಳ್ತಾರ, ಅಸೋಸಿಯೇಷನ್ಸ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅದನ್ನ ಕೇಳ್ತಾರ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘವಾಗಿದೆ. ಆಸಿಯಾನ್ ಅನ್ನು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು? ಈ ಆಸಿಯಾನ್ ಅನ್ನು ಆಗಸ್ಟ್ 8, 1967ರಂದು ಥೈಲ್ಯಾಂಡ್ ನ ಬ್ಯಾಂಕಾಕ್ ನಲ್ಲಿ ಬ್ಯಾಂಕಾಕ್ ಘೋಷಣೆಗೆ ಸಹಿ ಹಾಕುವ ಮೂಲಕ ಸ್ಥಾಪಿಸಲಾಯಿತು. ಆಸಿಯಾನ್ ಅನ್ನ ಆಗಸ್ಟ್ 8, 1967ರಲ್ಲಿ ಥೈಲ್ಯಾಂಡ್ ನ ಬ್ಯಾಂಕಾಕ್ ನಲ್ಲಿ ಸ್ಥಾಪಿಸಲಾಯಿತು. ಬ್ಯಾಂಕಾಕ್ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೋಸ್ಕರ ಆಸಿಯಾನ್ ಸ್ಥಾಪನೆಗೆ ಬ್ಯಾಂಕಾಕ್ ಘೋಷಣೆ ಸಂಬಂಧಿಸಿದೆ. ಆಸಿಯಾನ್ ನಲ್ಲಿರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಅಥವಾ ಆಸಿಯಾನ್ ನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? ಆಸಿಯಾನ್ ನಲ್ಲಿ ಒಟ್ಟು 10 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತವೆ. ಅವು ಯಾವ ಅಂತ ನೋಡೋದಾದ್ರೆ ಬ್ರೂನಿ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಈ 10 ರಾಷ್ಟ್ರಗಳು ಆಸಿಯಾನ್ ನ ಸದಸ್ಯತ್ವವನ್ನು ಹೊಂದಿವೆ. ಕ್ವಶನ್ ಆಗಬಹುದು, ಆಸಿಯಾನ್ ನಲ್ಲಿರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 10. ಆಸಿಯಾನ್ ನಲ್ಲಿ ಈ ಕೆಳಕಂಡ ಯಾವ ರಾಷ್ಟ್ರವು ಸದಸ್ಯತ್ವವನ್ನು ಹೊಂದಿದೆ? ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರ, ಅದರಲ್ಲಿ ಒಂದು ಆಪ್ಷನ್ ಅನ್ನ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಭಾರತವು ಆಸಿಯಾನ್ ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಹೊಂದಿದೆ. ಇದಕ್ಕೋತ್ರ ಭಾರತ ಆಸಿಯಾನ್ ದೊಂದಿಗೆ ಮುಕ್ತ ವ್ಯಾಪಾರ ಸಂಬಂಧವನ್ನು ಹೊಂದಿದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಭಾರತವು ಆಸಿಯಾನ್ ನೊಂದಿಗೆ ಹೊಂದಿದೆ. ಭಾರತ ಮತ್ತು ಆಸಿಯಾನ್ 2009ರಲ್ಲಿ ಸರಕುಗಳಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಹಾಕಿದವು. ಇದನ್ನು 2014ರಲ್ಲಿ ಸೇವೆಗಳು ಮತ್ತು ಹೂಡಿಕೆಗಳಿಗೆ ವಿಸ್ತರಿಸಲಾಯಿತು. 2009ರಲ್ಲಿ ಸರಕುಗಳು ಗೂಡ್ಸ್ ಗಳಿಗೆ ಮಾತ್ರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸಹಿ ಹಾಕಲಾಗಿತ್ತು. 2014ರಲ್ಲಿ ಆ ಒಪ್ಪಂದವನ್ನ ಗೂಡ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಥವಾ ಸೇವೆಗಳು ಮತ್ತು ಹೂಡಿಕೆಗಳಿಗೂ ಸಹ ವಿಸ್ತರಣೆ ಮಾಡಲಾಯಿತು. ನೆಕ್ಸ್ಟ್, ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹ ಧನ ಸ್ಕೀಮ್ ಅಥವಾ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ PLI ಯೋಜನೆ ಸುದ್ದಿಯಲ್ಲಿದೆ. PLI ಲಾಂಗ್ ಫಾರ್ಮ್ ಕೇಳಬಹುದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಚೀನಾದ ಕಾರ್ಖಾನೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಭಾರತದ $23 ಬಿಲಿಯನ್ ಯೋಜನೆಯಾದ PLI ಯೋಜನೆ ನಿರಾಶಾದಾಯಕವಾಗಿದ್ದರಿಂದ ಅದು ರದ್ದಾಗಲಿದೆ. PLI ಯೋಜನೆ ರದ್ದಾಗಲಿದೆ. ಆದ ಕಾರಣದಿಂದ PLI ಯೋಜನೆ ಸುದ್ದಿಯಲ್ಲಿದೆ. PLI ಯೋಜನೆಗೆ ಸಂಬಂಧಿಸಿದಂತೆ ಕ್ವಶನ್ ಯಾವ ತರ ಆಗ್ಬೋದು ಅಂದ್ರ, ಈ PLI ಯೋಜನೆ ಅಥವಾ ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹಕ ಯೋಜನೆ ಎಂದರ ಏನಂತ ಕೇಳಬಹುದು. PLI ಯೋಜನೆಯು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ನಿರ್ದಿಷ್ಟ ವಲಯಗಳಲ್ಲಿನ ಉತ್ಪಾದನೆ ಆಧಾರದ ಮೇಲೆ ಕಂಪನಿಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು ಒದಗಿಸುವ ಸರ್ಕಾರಿ ಉಪಕ್ರಮವಾಗಿದೆ. ನೆಕ್ಸ್ಟ್, PLI ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಕ್ವಶನ್ ಆಗಬಹುದು. PLI ಯೋಜನೆಯನ್ನು ಆತ್ಮನಿರ್ಭರ್ ಭಾರತ ಉಪಕ್ರಮದ ಭಾಗವಾಗಿ ಮೊದಲು ಮಾರ್ಚ್ 2020ರಲ್ಲಿ ಘೋಷಿಸಲಾಯಿತು. PLI ಯೋಜನೆಯನ್ನ 2020ರಲ್ಲಿ ಪ್ರಾರಂಭ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್, PLI ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಈ ಯೋಜನೆಯಡಿಯಲ್ಲಿ ಅರ್ಹ ಕಂಪನಿಗಳು ಮೂಲ ವರ್ಷದಲ್ಲಿ ತಯಾರಿಸಿದ ಸರಕುಗಳ ಹೆಚ್ಚುತ್ತಿರುವ ಮಾರಾಟದ ಆಧಾರದ ಮೇಲೆ ಹಣಕಾಸಿನ ಪ್ರೋತ್ಸಾಹಕಗಳನ್ನು ಪಡೆಯುತ್ತವೆ. ಪ್ರೋತ್ಸಾಹಕ ಶೇಕಡಾವಾರು ವಲಯದಿಂದ ವಲಯಕ್ಕೆ ಬದಲಾಗುತ್ತದೆ.
ಇಲ್ಲಿ ಪ್ರೋತ್ಸಾಹಕಗಳು ವಲಯದಿಂದ ವಲಯಕ್ಕೆ ಶೇಕಡಾವಾರು ಬದಲಾಗುತ್ತವೆ. ನೆಕ್ಸ್ಟ್ ಯುರೇಷಿಯನ್ ಗೋಶಾಕ್, ಇದೊಂದು ಪಕ್ಷಿ, ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಮಧ್ಯಮ ದೊಡ್ಡ ಹಿಂಸ್ರ ಪಕ್ಷಿಯಾದ ಯುರೇಷಿಯನ್ ಗೋಶಾಕ್ ಅನ್ನು ಇತ್ತೀಚೆಗೆ ತಾನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಅರಣ್ಯ ಸಿಬ್ಬಂದಿಯವರು ಗುರುತಿಸಿದ್ದಾರೆ. ಈ ಯುರೇಷಿಯನ್ ಗೋಶಾಕ್ ಪಕ್ಷಿ ಇದನ್ನ ಮಹಾರಾಷ್ಟ್ರದ ತಾನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಅರಣ್ಯ ಸಿಬ್ಬಂದಿಯವರು ಗುರುತಿಸಿದ್ದಾರೆ. ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ ಆಗ್ತಾವ ಅಂತ ನೋಡೋದಾದ್ರ, ಫಸ್ಟ್ ಕ್ವಶನ್, ತನ್ಸಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಇದು ಕ್ವಶನ್ ಆಗ್ಬೋದು. ತನ್ಸಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ. ಅದಕ್ಕೆ ಉತ್ತರ ತನ್ಸಾ ವನ್ಯಜೀವಿ ಅಭಯಾರಣ್ಯ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ತನ್ಸಾ ವನ್ಯಜೀವಿ ಅಭಯಾರಣ್ಯದ ಮೂಲಕ ಯಾವ ಎರಡು ನದಿಗಳು ಹರಿಯುತ್ತವೆ? ತನ್ಸಾ ಮತ್ತು ವೈತರಣ ಅಥವಾ ವೈತರಣಿ ನದಿ, ಈ ಎರಡು ನದಿಗಳು ತನ್ಸಾ ವನ್ಯಜೀವಿ ಅಭಯಾರಣ್ಯದ ಮೂಲಕ ಹರಿಯುತ್ತವೆ. ನೆಕ್ಸ್ಟ್ ಕ್ವಶನ್, ತನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಯಾವ ರೀತಿಯ ಅರಣ್ಯವು ಪ್ರಧಾನವಾಗಿ ಕಂಡುಬರುತ್ತದೆ? ಮಹಾರಾಷ್ಟ್ರದ ತನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ದಕ್ಷಿಣ ಉಷ್ಣವಲಯದ ತೇವಾಂಶಗಳ ಪತನಶೀಲ ಅರಣ್ಯ ಈ ತನ್ಸಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಸೀ ಡ್ರ್ಯಾಗನ್ ವ್ಯಾಯಾಮ 2025 ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಭಾರತೀಯ ನೌಕಾಪಡೆ ಇತ್ತೀಚೆಗೆ ಸೀ ಡ್ರ್ಯಾಗನ್ 2025 ಈ ವ್ಯಾಯಾಮದಲ್ಲಿ ಭಾಗವಹಿಸಿತ್ತು. ಆದ ಕಾರಣದಿಂದ ಸೀ ಡ್ರ್ಯಾಗನ್ ವ್ಯಾಯಾಮ ಸುದ್ದಿಯಲ್ಲಿದೆ. ಸೀ ಡ್ರ್ಯಾಗನ್ ವ್ಯಾಯಾಮದ ಬಗ್ಗೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಆಗುತ್ತಾವ ಅಂತ ನೋಡೋದಾದ್ರೆ, ಸೀ ಡ್ರ್ಯಾಗನ್ ವ್ಯಾಯಾಮದ ಪ್ರಾಥಮಿಕ ಗಮನ ಏನು ಅಥವಾ ಪ್ರಾಥಮಿಕ ಉದ್ದೇಶವೇನು? ಇದು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕವಾಯತುಗಳನ್ನು ನಡೆಸುತ್ತದೆ. ಆಂಟಿ ಸಬ್ಮರೀನ್ ವಾರ್ಫೇರ್ ಯುದ್ಧ ಕವಾಯತುಗಳನ್ನ ಈ ಸೀ ಡ್ರ್ಯಾಗನ್ ವ್ಯಾಯಾಮ ನಡೆಸುತ್ತದೆ. ಭಾರತ ಯಾವಾಗ ಸೀ ಡ್ರ್ಯಾಗನ್ ವ್ಯಾಯಾಮಕ್ಕೆ ಸೇರಿತು? ಇದು 2021ರಲ್ಲಿ ಭಾರತ ಸೀ ಡ್ರ್ಯಾಗನ್ ವ್ಯಾಯಾಮಕ್ಕೆ ಸೇರಿಕೊಂಡಿತ್ತು. ನೆಕ್ಸ್ಟ್ ಸೀ ಡ್ರ್ಯಾಗನ್ ವ್ಯಾಯಾಮ 2025ರಲ್ಲಿ ಯಾವ ದೇಶಗಳು ಭಾಗವಹಿಸಿದ್ದವು? ಇದು ಕ್ವಶನ್ ಆಗ್ಬೋದು. ಸೀ ಡ್ರ್ಯಾಗನ್ ವ್ಯಾಯಾಮದಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಅಂತ. ಅದಕ್ಕೆ ಉತ್ತರ USA, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಮತ್ತು ಭಾರತ. ಈ 5 ರಾಷ್ಟ್ರಗಳು ಸೀ ಡ್ರ್ಯಾಗನ್ ವ್ಯಾಯಾಮದಲ್ಲಿ ಭಾಗವಹಿಸಿದ್ದವು. ನೆಕ್ಸ್ಟ್ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಆಪ್ಸ್ಪಾ ಅಥವಾ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯದ ಅಧ್ಯಕ್ಷತೆಯಲ್ಲಿ ನಡೆಸಿದ ಪರಿಶೀಲನಾ ಸಭೆಯಲ್ಲಿ ಮಣಿಪುರ ಕಣಿವೆಯಲ್ಲಿ ಹೆಚ್ಚುವರಿ ಪೊಲೀಸ್ ಠಾಣೆ ಮಿತಿಗಳನ್ನು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆಯ ವ್ಯಾಪ್ತಿಯಲ್ಲಿ ಸೇರಿಸಲು ಸೇನೆಯು ಕೋರಿತು. ಆದ ಕಾರಣದಿಂದ ಈ ಆಪ್ಸಾ ಸುದ್ದಿಯಲ್ಲಿದೆ. ಆಪ್ಸ್ಪಾ ಮೇಲೆ ಯಾವ ರೀತಿ ಕ್ವಶನ್ ಆಗ್ತಾವ ಅಂತ ನೋಡೋದಾದ್ರ, ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ಈ ಕಾಯ್ದೆಯನ್ನ ಸಂಸತ್ತಿನ 2 ಸದನಗಳು ಅಂಗೀಕರಿಸಿತು ಮತ್ತು ಅದು ಸೆಪ್ಟೆಂಬರ್ 11, 1958ರಂದು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯಿತು. ಇದು ಸೆಪ್ಟೆಂಬರ್ 11, 1958ರಂದು ಆಪ್ಸ್ಪಾ ಕಾಯ್ದೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದುಕೊಂಡಿತು. ನೆಕ್ಸ್ಟ್ ಕ್ವಶನ್, ಆಪ್ಸ್ಪಾ ಅಡಿಯಲ್ಲಿ ಒಂದು ಪ್ರದೇಶವನ್ನು ತೊಂದರೆಗೊಳಗಾದ ಪ್ರದೇಶ ಎಂದು ಘೋಷಿಸುವ ಅಧಿಕಾರ ಯಾರಿಗಿದೆ? ಇದು ಕ್ವಶನ್ ಆಗ್ಬೋದು. ಇದಕ್ಕೆ ಉತ್ತರ ಕೇಂದ್ರ ಸರ್ಕಾರ, ರಾಜ್ಯದ ಗವರ್ನರ್ ಅಥವಾ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿ. ಇವರು ಆಪ್ಸ್ಪಾ ಅಡಿಯಲ್ಲಿ ಒಂದು ಪ್ರದೇಶವನ್ನು ತೊಂದರೆಗೊಳಗಾದ ಪ್ರದೇಶ ಎಂದು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಯಾರ್ಯಾರಂದ್ರ ಕೇಂದ್ರ ಸರ್ಕಾರ ಹೊಂದಿದೆ, ರಾಜ್ಯದ ಗವರ್ನರ್ ಅವರು ಹೊಂದಿದ್ದಾರೆ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿಯವರು ಒಂದು ಪ್ರದೇಶವನ್ನು ಆಪ್ಸ್ಪಾ ಅಡಿಯಲ್ಲಿ ತೊಂದರೆಗೊಳಗಾದ ಪ್ರದೇಶವನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಆಪ್ಸ್ಪಾ ಅಡಿಯಲ್ಲಿ ಸಶಸ್ತ್ರ ಪಡೆಗಳು ಯಾವ ಕಾನೂನು ವಿನಾಯಿತಿಯನ್ನು ಅನುಭವಿಸುತ್ತವೆ? ಆಪ್ಸ್ಪಾ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಅನುಮೋದಿಸಿದ ಹೊರತು ಅವರ ಮೇಲೆ ಮೊಕದ್ದಮೆ ಹೂಡಲಾಗುವುದಿಲ್ಲ. ಈ ಕಾನೂನನ್ನ ಸಶಸ್ತ್ರ ಪಡೆಗಳು ವಿನಾಯಿತಿಯನ್ನು ಅನುಭವಿಸುತ್ತವೆ. ನೆಕ್ಸ್ಟ್ ಗಂಭೀರ್ ನದಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಕ್ವಶನ್ ಆಗತ್ತಾ, ಗಂಭೀರ್ ನದಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ? ಇದು ರಾಜಸ್ಥಾನ್ ರಾಜ್ಯದಲ್ಲಿ ಮೂಲ ನದಿಯಾಗಿ ಕಂಡು ಬರುತ್ತದೆ. ಗಾನಾ ಪಕ್ಷಿಧಾಮಕ್ಕೆ ನೀರು ಪೂರೈಸುವ ಗಂಭೀರ್ ನದಿಯ ಪ್ರವಾಹ ಪ್ರದೇಶದ ಅತಿಕ್ರಮಣ ಆರೋಪದ ಪ್ರಕರಣದಲ್ಲಿ ರಾಜಸ್ಥಾನ್ ಹೈಕೋರ್ಟ್ ಇತ್ತೀಚೆಗೆ ಮುಖ್ಯ ಕಾರ್ಯದರ್ಶಿ, ಭರತ್ಪುರ ವಿಭಾಗೀಯ ಆಯುಕ್ತ, ಪ್ರಧಾನ ಕಂದಾಯ ಕಾರ್ಯದರ್ಶಿ, ಕರೌಲಿ ಜಿಲ್ಲಾಧಿಕಾರಿ ಮತ್ತು ಕರೌಲಿ SP ಅವರಿಂದ ಉತ್ತರವನ್ನು ಕೇಳಿದೆ. ರಾಜಸ್ಥಾನ್ ಹೈಕೋರ್ಟ್ ಈ ಎಲ್ಲ ಪ್ರಮುಖರಿಂದ ಉತ್ತರವನ್ನ ಕೇಳಿದೆ. ಗಂಭೀರ್ ನದಿಯ ಮೇಲೆ ಯಾವ ರೀತಿ ಕ್ವಶನ್ ಆಗ್ಬಹುದು ಅಂದ,
ಗಂಭೀರ್ ನದಿಯು ಪ್ರಾಥಮಿಕವಾಗಿ ಯಾವ ಭಾರತೀಯ ರಾಜ್ಯದಲ್ಲಿದೆ? ಇದು ರಾಜಸ್ಥಾನದಲ್ಲಿ ಹರಿಯುವ ಒಂದು ನದಿಯಾಗಿದೆ. ಗಂಭೀರ್ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಅಂತ ಕ್ವಶನ್ ಆಗ್ಬೋದು. ಅದಕ್ಕೆ ಉತ್ತರ ರಾಜಸ್ಥಾನ. ನೆಕ್ಸ್ಟ್ ಕ್ವಶನ್, ಗಂಭೀರ್ ನದಿಯ ಅಂದಾಜು ಉದ್ದ ಎಷ್ಟು? ಗಂಭೀರ್ ನದಿಯ ಉದ್ದ 288 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್, ಗಂಭೀರ್ ನದಿಯು ಅಂತಿಮವಾಗಿ ಯಾವ ಪ್ರಮುಖ ನದಿಯನ್ನು ಸೇರುತ್ತದೆ? ಇದು ಯಮುನಾ ನದಿಯನ್ನು ಸೇರುತ್ತದೆ. ಗಂಭೀರ್ ನದಿಯು ಯಾವ ನದಿಯ ಉಪನದಿಯಾಗಿದೆ? ಇದು ಯಮುನಾ ನದಿಯ ಉಪನದಿಯಾಗಿದೆ. ಯಮುನಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಇದು ಗಂಗಾ ನದಿಯ ಉಪನದಿಯಾಗಿದೆ. ಗಂಭೀರ್ ನದಿ ಯಮುನಾ ನದಿಯ ಉಪನದಿ. ಯಮುನಾ ನದಿ ಗಂಗಾ ನದಿಯ ಉಪನದಿ. ನೆಕ್ಸ್ಟ್, ವಿಶ್ವ ಸಂತೋಷ ಸೂಚ್ಯಂಕ. ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಪ್ರಕಟವಾದ ವಿಶ್ವ ಸಂತೋಷ ವರದಿ 2025ರಲ್ಲಿ ಭಾರತ 118ನೇ ಸ್ಥಾನದಲ್ಲಿದೆ. ಆದ ಕಾರಣದಿಂದ ವಿಶ್ವ ಸಂತೋಷ ಸೂಚ್ಯಂಕ ಸುದ್ದಿಯಲ್ಲಿದೆ. ವಿಶ್ವ ಸಂತೋಷ ಸೂಚ್ಯಂಕದ ಬಗ್ಗೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಆಗ್ಬೋದು ಅಂತ ನೋಡೋದಾದ್ರೆ, ಫಸ್ಟ್ ಕ್ವಶನ್, 2025ರ ವರದಿಯಲ್ಲಿ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶವಾಗಿ ಯಾವ ದೇಶವನ್ನು ಶ್ರೇಣೀಕರಿಸಲಾಗಿದೆ? ಫಿನ್ಲ್ಯಾಂಡ್ ದೇಶವನ್ನ 2025ರ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಅತ್ಯಂತ ಸಂತೋಷ ರಾಷ್ಟ್ರವೆಂದು ಶ್ರೇಣೀಕರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಸಂತೋಷ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟಿತ್ತು? ಭಾರತ ವಿಶ್ವ ಸಂತೋಷ ಸೂಚ್ಯಂಕ 2025ರಲ್ಲಿ 147 ದೇಶಗಳಲ್ಲಿ 118ನೇ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮ್ಗೆ. ನೆಕ್ಸ್ಟ್, 2025ರ ವರದಿಯಲ್ಲಿ ಯಾವ ದೇಶವನ್ನು ಅತ್ಯಂತ ಕಡಿಮೆ ಸಂತೋಷದ ದೇಶವಾಗಿ ಶ್ರೇಣೀಕರಿಸಲಾಗಿದೆ? ಅಫ್ಘಾನಿಸ್ತಾನ್ ಇದು ಕೊನೆಯ ಸ್ಥಾನದಲ್ಲಿದೆ.